Good morning, dear students. Welcome to Digital Learning Department of Collegiate Education. I am Asha KR, Assistant Professor, Department of English. Today I am teaching General English for first semester BCom students. In today's session, we will learn about transitive and intransitive verb. The main objective of this session is to make you identify whether the verb is transitive or intransitive verb. So let us first understand what is transitive verb. ಅಂದರೆ ಟ್ರಾನ್ಸಿಟಿವ್ ವರ್ಬ್ ಅಂದರೆ ಏನು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಅ ವರ್ಬ್ ವಿಚ್ ಮಸ್ಟ್ ಬಿ ಫಾಲೋಡ್ ಬೈ ಅನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಅ ಟ್ರಾನ್ಸಿಟಿವ್ ವರ್ಬ್. ಟ್ರಾನ್ಸಿಟಿವ್ ಅನ್ನುವಂಥ ಪದದ ಅರ್ಥ ಅಂತ ಅಂದರೆ ಪಾಸಿಂಗ್ ಓವರ್ ಅಂತ. ಅಂದರೆ ಆ ಟ್ರಾನ್ಸಿಟಿವ್ ವರ್ಬಲ್ಲಿ ಆ್ಯಕ್ಷನ್ ಅನ್ನುವಂಥದ್ದು ಸಬ್ಜೆಕ್ಟ್ ಅಥವಾ ಡೂಯರಿಂದ ಆಬ್ಜೆಕ್ಟ್ಗೆ ಏನಾಗುತ್ತೆ, ಪಾಸ್ ಆಗುತ್ತೆ. ಅಂಥ ವರ್ಬನ್ನು ನಾವು ಏನಂತ ಕರಿತೀವಿ, ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಅಂದರೆ ಟ್ರಾನ್ಸಿಟಿವ್ ವರ್ಬಲ್ಲಿ ಇಟ್ ಡಸ್ ನಾಟ್ ಮೇಕ್ ಸೆನ್ಸ್ ಆನ್ ಇಟ್ಸ್ ಓನ್. ಈ ಸೆಂಟೆನ್ಸಲ್ಲಿ ಇಟ್ ರಿಕ್ವೈರ್ಸ್ ಅನ್ ಆಬ್ಜೆಕ್ಟ್ನ ನೆಸೆಸಿಟಿ ಇಲ್ಲಿ ಟ್ರಾನ್ಸಿಟಿವ್ ವರ್ಬಲ್ಲಿ ಇರುತ್ತೆ. ಹಾಗೆಯೇ ಆ್ಯಕ್ಷನ್ ಅನ್ನುವಂಥ ಅಥವಾ ಕೆಲಸ ಅನ್ನುವಂಥದ್ದು ಸಬ್ಜೆಕ್ಟಿಂದ ಆಬ್ಜೆಕ್ಟ್ಗೆ ಏನಾಗುತ್ತೆ, ಟ್ರಾನ್ಸಿಟಿವ್ ವರ್ಬಲ್ಲಿ ಪಾಸ್ ಓವರ್ ಆಗುತ್ತೆ. ಎಕ್ಸಾಂಪಲ್ಸ್: ಸುಮೇಶ್ ಮೆಟ್ ದ ಡೋರ್. ಸುಮೇಶ್ ಮೆಟ್ ಅಂತ ಅಂದರೆ ಇಟ್ ಬಿಕಮ್ಸ್ ಇನ್ಕಂಪ್ಲೀಟ್. ಈ ಮೆಟ್ ವಾಟ್? ದ ಡೋರ್. ಇಲ್ಲಿ ಕೆಲಸ ಅನ್ನುವಂಥದ್ದು ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಪಾಸ್ ಓವರ್ ಆಗ್ತಾ ಇದೆ. ಸೆಕೆಂಡ್ ಎಕ್ಸಾಂಪಲ್: ಯು ಹ್ಯಾವ್ ಲರ್ನ್ಡ್ ಹಿಂದಿ. ಯು ಹ್ಯಾವ್ ಲರ್ನ್ಟ್ ಅಂತಂದರೆ ಇಟ್ ಬಿಕಮ್ಸ್ ಇನ್ಕಂಪ್ಲೀಟ್. ಈ ಲರ್ನ್ಟ್ ವಾಟ್? ಈ ಹ್ಯಾಸ್ ಲರ್ನ್ಟ್ or else you have learnt Hindi. Rani heard a whistle. So all these are examples for transitive verb. So now we'll see what is intransitive verb. Intransitive verb ಅಂದರೆ ಏನು ಅಂತ ನೋಡೋಣ. A verb which does not need an object is called intransitive verb. ಅಂದರೆ ಯಾವ ವರ್ಬ್ಗೆ ಆಬ್ಜೆಕ್ಟ್ನ ನೆಸೆಸಿಟಿ ಇರೋದಿಲ್ವೋ, ಇಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್ ಆನ್ ಇಟ್ಸ್ ಓನ್, ಅಂಥ ವರ್ಬನ್ನು ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. An intransitive verb denotes an action which does not pass over to an object or which expresses a state or being. ಅಂದರೆ ಈ ಇಂಟ್ರಾನ್ಸಿಟಿವ್ ವರ್ಬಲ್ಲಿ ಯಾವುದೇ ರೀತಿಯಾದಂಥ ಆ್ಯಕ್ಷನ್ನು ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಪಾಸ್ ಓವರ್ ಆಗೋದಿಲ್ಲ. ಇಟ್ ಇಂಟ್ರಾನ್ಸಿಟಿವ್ ವರ್ಬ್ ಜಸ್ಟ್ ಎಕ್ಸ್ಪ್ರೆಸಸ್ ಎ ಸ್ಟೇಟ್ ಆರ್ ಬೀಯಿಂಗ್. ಆ ವರ್ಬ್ನ ಅಸ್ತಿತ್ವದ ಬಗ್ಗೆ ಮಾತ್ರ ಏನಾಗುತ್ತೆ, ನಮಗೆ ಇದು ಇನ್ಫಾರ್ಮೇಷನನ್ನು ಕೊಡುತ್ತೆ. ಯೂಶ್ವಲಿ ಅಡ್ವರ್ಬ್ಸ್ ಆ್ಯಂಡ್ ಪ್ರಿಪೊಸಿಷನ್ಸ್ ದೇ ಫಾಲೋ ಇಂಟ್ರಾನ್ಸಿಟಿವ್ ವರ್ಬ್. ಅಂದರೆ ಇಂಟ್ರಾನ್ಸಿಟಿವ್ ವರ್ಬ್ ಆದ ತಕ್ಷಣ ಯಾವಾಗಲೂ ನಾವು ಅಡ್ವರ್ಬ್ಸ್ ಮತ್ತು ಪ್ರಿಪೊಸಿಷನ್ಸನ್ನು ನಾವು ನೋಡ್ತೀವಿ. ಲೈಕ್ ಎಕ್ಸಾಂಪಲ್: ದ ಪ್ಲೇನ್ ಲ್ಯಾಂಡೆಡ್ ಸೇಫ್ಲಿ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಅನ್ನೋದು ಸಬ್ಜೆಕ್ಟಿಂದ ಆಬ್ಜೆಕ್ಟ್ಗೆ ಪಾಸ್ ಓವರ್ ಆಗ್ತಾ ಇಲ್ಲ. ಇಟ್ ಈಸ್ ಜಸ್ಟ್ ಗಿವಿಂಗ್ ಅಸ್ ಎ ಸ್ಟೇಟ್ ಆಫ್ ಬೀಯಿಂಗ್. ಪ್ಲೇನ್ ಲ್ಯಾಂಡೆಡ್ ಸೇಫ್ಲಿ ಅನ್ನುವಂಥದ್ದಾಗಿರ್ಬೋದು, ಅಥವಾ ದ ಬೇಬಿ ಸ್ಲೆಪ್ಟ್. ಇಲ್ಲೂ ಸಹ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಅಥವಾ ಕೆಲಸ ಅನ್ನೋದು ಪಾಸ್ ಓವರ್ ಆಗ್ತಾ ಇಲ್ಲ. ಇಟ್ ಈಸ್ ಜಸ್ಟ್ ಗಿವಿಂಗ್ ಅಸ್ ಎ ಸ್ಟೇಟ್ ಆರ್ ಬೀಯಿಂಗ್. ವಿ ಲಿವ್ ನೆಕ್ಸ್ಟ್ ಡೋರ್. ಸೊ ಈ ಮೂರೂ ಸಹ ಎಕ್ಸಾಂಪಲ್ಸ್ ಫಾರ್ ಇಂಟ್ರಾನ್ಸಿಟಿವ್ ವರ್ಬ್. ಸೊ ನಾವು ಶಾರ್ಟಾಗಿ ಹೇಳುವಂಥದ್ದಾದರೆ, ಆ ಟ್ರಾನ್ಸಿಟಿವ್ ವರ್ಬಲ್ಲಿ ಏನಾಗುತ್ತೆ, ಡೈರೆಕ್ಟ್ ಆಬ್ಜೆಕ್ಟ್ ಇರುತ್ತೆ. ಆ್ಯಂಡ್ ಟ್ರಾನ್ಸಿಟಿವ್ ವರ್ಬಲ್ಲಿ ಆ್ಯಕ್ಷನ್ ಅಥವಾ ಕೆಲಸ ಅನ್ನೋದು ಸಬ್ಜೆಕ್ಟಿಂದ ಆಬ್ಜೆಕ್ಟ್ಗೆ ಏನಾಗುತ್ತೆ, ಪಾಸ್ ಓವರ್ ಆಗುತ್ತೆ. ವೆರಾಸ್ ಇನ್ ಇಂಟ್ರಾನ್ಸಿಟಿವ್ ವರ್ಬಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಅಥವಾ ಆ್ಯಕ್ಷನ್ ಅನ್ನೋದು ಅಲ್ಲಿ ಪಾಸ್ ಓವರ್ ಆಗಲ್ಲ. ಇಟ್ ಜಸ್ಟ್ ಗಿವ್ಸ್ ಅಸ್ ಎ ಸ್ಟೇಟ್ ಆಫ್ ಬೀಯಿಂಗ್. ಲೆಟ್ ಅಸ್ see some exercises now. The sun shines brightly. ಇಲ್ಲಿ ದ ಸನ್ ಶೈನ್ಸ್ ಬ್ರೈಟ್ಲಿ ಅನ್ನುವಂಥದ್ದು ಇಲ್ಲಿ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಅಥವಾ ಕೆಲಸ ಅನ್ನೋದು ಇಲ್ಲ. ಇಟ್ ಈಸ್ ಜಸ್ಟ್ ಅ ಸ್ಟೇಟ್ ಆಫ್ ಬೀಯಿಂಗ್ ಹೇಳ್ತಾ ಇರೋದು. ಹಾಗಾಗಿ ಇದು ಇಂಟ್ರಾನ್ಸಿಟಿವ್ ವರ್ಬ್. ದ ಕ್ಲಾಕ್ ಸ್ಟಾಪ್ಡ್ ದಿಸ್ ಮಾರ್ನಿಂಗ್. ಇದು ಅಷ್ಟೇ ಜಸ್ಟ್ ಸ್ಟೇಟ್ ಆಫ್ ಬೀಯಿಂಗನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಅನ್ನೋದು ಇಲ್ಲಿ ಸಬ್ಜೆಕ್ಟಿಂದ ಆಬ್ಜೆಕ್ಟಿಗೆ ಪಾಸ್ ಓವರ್ ಆಗ್ತಾ ಇಲ್ಲ. ಹಾಗಾಗಿ ಇದು ಸಹ ಇಂಟ್ರಾನ್ಸಿಟಿವ್ ವರ್ಬ್. ಆ್ಯನ್ ಓಲ್ಡ್ ಬೆಗ್ಗರ್ ಸ್ಟುಡ್ ಬೈ ದ ಗೇಟ್.
ಇದು ಸಹ another example for intransitive verb. I looked down from my window. ಇಲ್ಲೂ ಸಹ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಅನ್ನೋದು ಪಾಸ್ ಓವರ್ ಆಗ್ತಾ ಇಲ್ಲ. ಇದು ಜಸ್ಟ್ ಒಂದು ಸ್ಟೇಟ್ ಆಫ್ ಬೀಯಿಂಗ್ ಅನ್ನು ಹೇಳ್ತಾ ಇದೆ. ಹಾಗಾಗಿ ಇದು ಸಹ ಎಕ್ಸಾಂಪಲ್ ಫಾರ್ ಇಂಟ್ರಾನ್ಸಿಟಿವ್ ವರ್ಬ್. ದ ಪೊಲೀಸ್ ಮ್ಯಾನ್ ಬ್ಲೂ ಈಸ್ ವಿಷಲ್. ಇಲ್ಲಿ ಆ್ಯಕ್ಷನ್ ಅನ್ನುವಂಥದ್ದು ಸಬ್ಜೆಕ್ಟಿಂದ ಆಬ್ಜೆಕ್ಟ್ಗೆ ಏನಾಗ್ತಾ ಇದೆ, ಪಾಸ್ ಓವರ್ ಆಗ್ತಾ ಇದೆ. ಹಾಗಾಗಿ ದಿಸ್ ಈಸ್ ಎ ಎಕ್ಸಾಂಪಲ್ ಫಾರ್ ಟ್ರಾನ್ಸಿಟಿವ್ ವರ್ಬ್. So dear students, I hope you have learned in today's session how to identify the verb, whether it is transitive or intransitive verb. Thank you.